ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇವತ್ತು ಬೆಳಗಿನ ಜಾವ ಹೆಚ್ಚು ಕಡಿಮೆ 7 ಗಂಟೆ ಅಂತ ಅಂದ್ಕೊಳ್ಳಿ. 7 ಗಂಟೆಯ ಆಸುಪಾಸಿನಲ್ಲಿ ಒಂದು ದೊಡ್ಡ ದುರಂತ ನಡೆದು ಹೋಗಿ ಬಿಡುತ್ತೆ. ಯಾರೋ ಅವಿವೇಕಿಗಳು ತಾವು ತಿನ್ನುವಂಥ ಹೇಸಿಗೆ ಕೆಲಸದಿಂದಾಗಿ ಇಂಥದ್ದೊಂದು ದುರಂತ ನಡೆದು ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಆಗಿರಬಹುದು, ಅಲ್ಲಿ ಕೆಲಸ ಮಾಡಿಸ್ತಾ ಇರುವಂಥ ಅಧಿಕಾರಿಗಳದ್ದಾಗಿರ್ಬೋದು, ಅಥವಾ ಮ್ಯಾನೇಜರ್ಗಳಾಗಿರ್ಬೋದು, ಅಥವಾ ಓನರ್ಸ್ಗಳಾಗಿರಬಹುದು, ಅವರೆಲ್ಲರೂ ಕೂಡ ಮಾಡಿದಂಥ ಅಥವಾ ಅವರೆಲ್ಲರೂ ಕೂಡ ಹೇಸಿಗೆ ತಿನ್ನೋ ಕೆಲಸದಿಂದಾಗಿ ಅಮಾಯಕ ಜನರ ಪ್ರಾಣವೇ ಕಳೆದು ಹೋಗಿಬಿಟ್ಟಿದೆ. ಬಡವರಿಗೆ ಬದುಕು ಹೇಗೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಹುಟ್ಕೊಂಡು ಬಿಡುತ್ತೆ. ಯಾಕೆ ಇಷ್ಟು ಆಕ್ರೋಶಭರಿತವಾಗಿ ಅಥವಾ ಆರಂಭದಲ್ಲಿ ಇಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದರೆ ನಿಜಕ್ಕೂ ನೋವಾಗಿ ಬಿಡುತ್ತೆ. ತುಂಬ ಕೆಟ್ಟ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಏನೂ ಕೂಡ ಮಾಡದೇ ಇರುವಂಥ ಅಮಾಯಕ ಕುಟುಂಬಗಳು, ಕೂಲಿ ನಾಲಿ ಮಾಡುವಂಥ ಕುಟುಂಬಗಳು, ಆಗಷ್ಟೇ ದುಡಿದು ಬದುಕನ್ನು ಕಟ್ಕೊಳ್ಬೇಕು, ಮಕ್ಕಳಿದ್ದಾವೆ, ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು, ಮಕ್ಕಳ ಮದುವೆ ಮಾಡಬೇಕು ಅಂತೇಳಿ ಸಣ್ಣ ಪುಟ್ಟ ಕನಸುಗಳನ್ನ ಹೊತ್ಕೊಂಡು ಉತ್ತರ ಕರ್ನಾಟಕದವರಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಅನೇಕ ಕಾರ್ಮಿಕರು ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಸ್ಥಳದಲ್ಲಿಯೇ 7 ಜನ ಸಾವನ್ನಪ್ಪಿದ್ದು, ಅನೇಕರು ಕೈ ಕಳ್ಕೊಂಡಿದ್ದಾರೆ, ಕಾಲು ಕಳ್ಕೊಂಡಿದ್ದಾರೆ. ಒಬ್ಬೊಬ್ಬರ ಪರಿಸ್ಥಿತಿಗಳಂತೂ ನರಕವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಎಂತಹ ಘೋರ ದುರಂತ ಅಂತಂದರೆ ನಿಜಕ್ಕೂ ಇಲ್ಲಿ ಅಧಿಕಾರಿಗಳು ಮತ್ತು ಆ ಒಂದು ಓನರ್ಸ್ಗಳೇನಿದ್ದಾರಲ್ಲ, ಆ ಓನರ್ಸ್ಗಳೇ ಇದಕ್ಕೆ ನೇರ ಹೊಣೆ ಅಂತೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಅಂದ ಹಾಗೆ ಏನಿದು ದುರಂತದ ಹಿನ್ನೆಲೆ ಏನು, ಈ ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಇಂತಹ ಒಂದು ಬೇಜವಾಬ್ದಾರಿತನದ ಅಧಿಕಾರಿಗಳಿದ್ದಾರೆ, ಇಂತಹ ಅವಿವೇಕಿಗಳು ತುಂಬಿಕೊಂಡಿದ್ದಾರೆ. ತಮ್ಮ ಜೀವನಕ್ಕೋಸ್ಕರನೋ ಅಥವಾ ತಮ್ಮ ಉಳಿತಾಯಕ್ಕೋಸ್ಕರನೋ ಅಥವಾ ತಮಗೆ ಹಣದ ಮೇಲೆ ಇರುವಂತಹ ಮೋಹಕ್ಕಾಗಿನೋ ಅಮಾಯಕರ ಬಲಿಯನ್ನು ಪಡಿತಾ ಇದ್ದಾರೆ. ಒಂದು ರೀತಿಯಲ್ಲಿ ಇವರೆಲ್ಲರೂ ಕೊಲೆಗಡುಕರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ತುಂಬ ಆಕ್ರೋಶ ಆಗುತ್ತೆ. ಎಂಥ ಒಂದು ವ್ಯವಸ್ಥೆ ಇದು, ಏನು ಹೇಸಿಗೆ ತಿನ್ನೋ ಕೆಲಸಗಳನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಯಾವತ್ತೂ ಕೂಡ ಯಾವುದೇ ವಿಡಿಯೋದಲ್ಲಿ ಇಷ್ಟು ಕ್ರೂರವಾಗಿ ನಾನು ಮಾತನಾಡಿದ್ದೇ ಇಲ್ಲ. ಇವತ್ತು ಒಂದು ಚೌಕಟ್ಟನ್ನು ಮೀರಿ ಕೂಡ ಮಾತನಾಡ್ತಾ ಇದ್ದೀನಿ ಅಂತಂದರೆ ನಿಜಕ್ಕೂ ಒಂದು ತುಂಬ ನೋವಿನ ಅಥವಾ ತುಂಬ ದುಃಖದ ಅಥವಾ ಈ ಸಂಗತಿಯನ್ನು ಹೇಗೆ ಹೇಳಬೇಕು, ಹೇಗೆ ವಿವರಿಸಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಅದೇನೇ ಇರಲಿ, ಈ ವಿವರವನ್ನು ಗಮನಿಸ್ತಾ ಹೋಗೋಣ. ಜೊತೆಗೆ ಅದಾದ ಬಳಿಕ ಏನೇನೆಲ್ಲ ಮಾಹಿತಿ ಇದೆ, ಯಾರು ಏನು ಹೇಳ್ತಾ ಇದ್ದಾರೆ, ಏನು ಮಾಡ್ತಾರೆ, ಏನೇನೆಲ್ಲ ವಿಚಾರಗಳಿದೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಂದು ಬೆಳಗಿನ ಜಾವ 7 ಗಂಟೆಯ ಆಸುಪಾಸು ಒಂದು ದುರಂತ ನಡೆದು ಹೋಗಿ ಬಿಡುತ್ತೆ. ಅಂತಂದರೆ ಜುಲೈ 2ನೇ ತಾರೀಕು ಎಲ್ಲರೂ ಕೂಡ ಕಾರ್ಮಿಕರು ಕೆಲಸಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ಸಹಜವಾಗಿ ತಮ್ಮ ದಿನಚರಿಯನ್ನು ಮುಗಿಸ್ಕೊಂಡು ಟಿಫನ್ ಕೂಡ ಮಾಡಿಕೊಂಡು, ಕೆಲವರು ಟಿಫನ್ ಕೂಡ ಮಾಡದೇನೆ ಬಂದಿರುವಂಥ ಸಂದರ್ಭಗಳು ಕೂಡ ಇರ್ತವೆ. ಯಾಕೆಂತಂದರೆ ಹಿಂದುಗಡೆ ಹೆಣ್ಣು ಮಕ್ಕಳು ಬಂದರೆ ಅಂತಂದರೆ ಅವರ ಹೆಂಡತಿ ಆಗಿರ್ಬೋದು ಅಥವಾ ಸಹ ಕುಟುಂಬದವರು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಅವರು ಬಾಕ್ಸನ್ನು ತೆಗೆದುಕೊಂಡು ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ಕಾರ್ಮಿಕರು ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹುಯ್ಯ ಇರಲಿಲ್ಲ, ಮನೆಯಲ್ಲಿ ಇದು ನಾವು ಕೊನೆಯ ಭೇಟಿಯಾಗಿ ಬಂದಿದ್ದೀವಿ ಅಂತೇಳಿ. ಸೊ ಆ ಸಂದರ್ಭಕ್ಕೆ ಈ ದುರಂತ ನಡೆದು ಹೋಗಬಡ್ತಾ ಏನು ಅಂತಂದರೆ, ಒಂದು 100 ಅಡಿ ಎತ್ತರದಿಂದ ಉರುಳಿ ಬಿದ್ದಂತಹ ಬೃಹತ್ ಕಲ್ಲು ಬಂಡೆಗಳು ಕೆಳಗೆ ಹೊಟ್ಟೆ ಪಾಡಿಗಾಗಿ ದುಡಿತಿದ್ದಂಥ ಮುಗ್ಧ ಕಾರ್ಮಿಕರ ಜೀವವನ್ನೇ ನುಂಗಿಬಿಟ್ಟಿದ್ದಾರೆ. ಹಾಗೆ ಕ್ರಷರ್ ಮಾಲೀಕರ ಭಾರೀ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದನೇ ದುರಂತಕ್ಕೆ ನೇರ ಕಾರಣ ಅಂತೇಳಿ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರೆ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣ ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ಈ ಕಾವೇರಿ ಕಂಪನಿಗಳಿಗೆ ಸೇರಿದಂತಹ ಖಾಸಗಿ ಕಲ್ಲು ಕ್ವಾರಿ ಇದೆ. ಇದು ಬೆಳಗಿನ ಜಾವ ಎಂದಿನಂತೆ ಕಾರ್ಮಿಕರು ಕೆಲಸಕ್ಕೆ ಹಾಜರಾಗ್ತಾ ಇದ್ರು. ಕ್ವಾರಿಯ ಹೊಸ ಘಟಕವನ್ನ ಅಥವಾ ಹೊಸ ಕ್ರಷರ್ ಅನ್ನ ಆರಂಭಿಸಲು ಅಲ್ಲಿ ಸಿದ್ಧತೆಗಳು ನಡೀತಾ ಇದ್ದು, ಇದಕ್ಕಾಗಿಯೇ ಸುಮಾರು 100 ಅಡಿಗಿಂತಲೂ ಅಧಿಕ ಎತ್ತರದಲ್ಲಿ ಇಟಾಚಿ ಯಂತ್ರದ ಮೂಲಕ ಜಾಗವನ್ನು ಸ್ವಚ್ಛಗೊಳಿಸುವಂತ ಮತ್ತು ಬಂಡೆಗಳನ್ನು ತೆರವುಗೊಳಿಸುವಂತ ಭಾರೀ ಕಾರ್ಯಾಚರಣೆಯು ಕೂಡ ನಡೀತಾ ಇತ್ತು. ಯಾವಾಗ ಮೇಲ್ಭಾಗದಲ್ಲಿ ಭಾರೀ ತೂಕದ ಇಟಾಚಿ ಯಂತ್ರ ಬಂಡೆಗಳನ್ನ ನೂಕಲು ಆರಂಭಿಸಿ ಬಿಡುತ್ತೋ ಆಗ ಇಡೀ ಗುಡ್ಡದ ಬಂಡೆಗಳ ಸಮತೋಲನ ತಪ್ಪಿ ಹೋಗಿ ಬಿಡುತ್ತೆ. ದುರಾದೃಷ್ಟವೆಂದರೆ ಅದೇ ಸಮಯದಲ್ಲಿ ಯಾವುದೇ ಸುರಕ್ಷತಾ ಮುನ್ನೆಚ್ಚರಿಕೆ ಇರಲಿಲ್ಲ. ಕಲ್ಲು ಕ್ವಾರಿಯ ತಳಭಾಗದಲ್ಲಿ ಅಂತಂದ್ರೆ ಕೆಳಗಡೆ ಭಾಗದಲ್ಲಿ 10 ಜನ ಕಾರ್ಮಿಕರು ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಕಲ್ಲುಗಳನ್ನು ಹೊಡೆಯುವ ಮತ್ತು ಸಾಗಿಸುವಂತ ಕೆಲಸ ಕೂಡ ನಿರಂತರವಾಗಿತ್ತು. ಮೇಲಿಂದ ಭಾರೀ ಸದ್ದಿನೊಂದಿಗೆ ಬಂಡೆಗಳು ಉರುಳಿ ಬರುತ್ತಿರುವುದನ್ನು ಗಮನಿಸುವಷ್ಟರಲ್ಲೇ 100 ಟನ್ ತೂಕದ ಬೃಹತ್ ಬಂಡೆಗಳು ನೇರವಾಗಿ ಕೆಳಗಡೆ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕರ ಮೇಲೆ ಬಿದ್ದು ಬಿಡ್ತವೆ. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ 7 ಜನ ಕಾರ್ಮಿಕರು ಆ ಬಂಡೆಗಳ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿ ಬಿಡ್ತಾರೆ. ಸ್ನೇಹಿತರೆ, ಊಹೆ ಮಾಡಿಕೊಳ್ಳಿ ಆ ನರಕ ಹೇಗಿತ್ತು ಅಂತೇಳಿ. ಕಣ್ಣು ಬಿಟ್ಟು ಕಣ್ಣು ತೆಗೆಯುವಷ್ಟೊತ್ತಿಗೆ ಇದು ಯಾವುದೋ ಒಂದು ದೈತ್ಯವಾದಂತಹ ಬಂಡೆಗಳು ತಮ್ಮ ಮೇಲೆ ಬಂದು ಬಿದ್ದು ಅವರುಗಳು ಸಾವನ್ನಪ್ಪಿ ಬಿಡ್ತಾರೆ ಅಂತಂದ್ರೆ ಅವರು ಎಷ್ಟು ಚಿತ್ರ ಹಿಂಸೆಯನ್ನು ಅನುಭವಿಸಿ ಸಾವನ್ನಪ್ಪಿರಬಹುದು ಅಥವಾ ಎಂತಹ ನರಕದಲ್ಲಿ ಅವರು ಸಾವನ್ನಪ್ಪಿರಬಹುದು ಅಂತೇಳಿ.
ಸಹಜವಾಗಿ ಕಾರ್ಮಿಕರನ್ನ ಕಳೆದುಕೊಂಡಿರುವಂತವರು ಅಥವಾ ಕುಟುಂಬಕ್ಕೆ ಆಶ್ರಯವಾಗಿದ್ದಂಥ ಕುಟುಂಬದಸ್ಥರನ್ನ ಕಳೆದುಕೊಂಡಿರುವಂತಹ ಕುಟುಂಬಗಳು ಇದೀಗ ಕಣ್ಣೀರಿನಲ್ಲಿ ಮುಳುಗಿದ್ದಾವೆ. ಸ್ನೇಹಿತರೆ, ಇನ್ನು ಈ ದುರಂತದಲ್ಲಿ ಸಾವನ್ನಪ್ಪಿರುವವರ ಪೈಕಿ ಅವರ ಹೆಸರು ಅಧಿಕೃತವಾಗಿ ಗೊತ್ತಿಲ್ಲ. ಇದೀಗ ಉತ್ತರ ಕರ್ನಾಟಕ ಭಾಗದ ವ್ಯಕ್ತಿಯೊಬ್ಬ ಅಂತಂದ್ರೆ ಯಾದಗಿರಿ ಜಿಲ್ಲೆಯವರು ಅಂತೇಳಿ ಹೇಳಲಾಗ್ತಾ ಇರುವಂತದ್ದು ರಾಮ್ ನಾಯಕ್ ಅಂತೇಳಿ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅಂತೇಳಿ ಖಚಿತವಾಗಿದೆ. ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತವರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಒಂದು ವಲಸೆ ಕಾರ್ಮಿಕರ ಬಗ್ಗೆಯೂ ಕೂಡ ಇನ್ನು ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಅವರ ಹೆಸರು ಏನು, ಯಾವ ಮೂಲದವರು, ಎಲ್ಲಿಂದ ಬಂದಂತವರು ಅಂತ ಹೇಳಿ, ಆದ್ರೆ ವಲಸೆ ಬಂದಂತವರು ಅಂತ ಹೇಳಲಾಗ್ತಾ ಇತ್ತು. ಅಂದ ಹಾಗೆ ಇನ್ನು ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಮೃತರಲ್ಲಿ ಹೆಚ್ಚಿನವರು ಬಿಹಾರ್, ಅಸ್ಸಾಂ ಮತ್ತು ಮಧ್ಯಪ್ರದೇಶ ಮೂಲದವರಾಗಿದ್ದಾರೆ. ಇನ್ನುಳಿದವರು ಉತ್ತರ ಕರ್ನಾಟಕದ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯ ನಿವಾಸಿಗಳು ಎಂದು ತಿಳಿದು ಬಂದಿದೆ. ಈ ಪೈಕಿ ಯಾದಗಿರಿ ಜಿಲ್ಲೆಯ ನಾನು ಆರಂಭದಲ್ಲೂ ಕೂಡ ಹೇಳಿದಾಗೆ ರಾಮನಾಯಕ್ ಅಂತೇಳಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಖಚಿತವಾಗಿದೆ. ಇನ್ನು ಸ್ವಂತ ಊರಿನಲ್ಲಿ ಕೆಲಸವಿಲ್ಲದೆ ಹೆಂಡತಿ ಮಕ್ಕಳನ್ನು ಸಾಕಲು ಸಾಲ ಸೂಲ ಮಾಡಿ ಈ ಕಲ್ಲು ಕ್ವಾರಿಗೆ ದುಡಿಯಲು ಬಂದಿದ್ದಂಥ ದಿನವಿಡೀ ಧೂಳು ಕಲ್ಲುಗಳ ಮಧ್ಯೆ ಕಷ್ಟಪಟ್ಟು ದುಡಿದರೆ ಸಂಜೆ ಸಿಗುವ 100-300 ರೂಪಾಯಿ ಕೂಲಿಯೇ ಇವರ ಇಡೀ ಕುಟುಂಬಕ್ಕೆ ಆಧಾರವಾಗಿತ್ತು. ಆದರೆ ಇಂದು ವಿಧಿಯ ಆಟ ಬೇರೆಯೇ ಆಗಿತ್ತು. ಮನೆಗೆ ಆಸರೆಯಾಗಬೇಕಿದ್ದ ಗಂಡಂದಿರು ಕತ್ತಲ ಕೋಣೆಯಂತಿರುವ ಕಲ್ಲು ಕೋರೆಯ ಬಂಡೆಗಳ ಅಡಿಯಲ್ಲಿ ಶವವಾಗಿ ಬಿದ್ದಿದ್ದಾರೆ. ಪ್ರಸ್ತುತ ಮೃತದೇಹಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೂ ಕೂಡ ರವಾನಿಸಲಾಗಿದೆ. ದೂರದ ಬಿಹಾರ್ ಮತ್ತು ಉತ್ತರ ಕರ್ನಾಟಕದಲ್ಲಿರುವ ಇವರ ಕುಟುಂಬಸ್ಥರಿಗೆ ವಿಷಯ ಮುಟ್ಟಿಸಲಾಗಿದೆ. ಅವರ ಮನೆಯವರ ಆಕ್ರಂದನ ಇಡೀ ಪರಿಸರವನ್ನ ಕರಗಿಸುವಂತಿದೆ. ಕೂಲಿ ಅರಸಿ ಬಂದವರು ಇಂದು ಹೆಣವಾಗಿ ತಾಯ್ನಾಡಿಗೆ ಮರಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಇನ್ನು ಘಟನೆ ನಡೆದಂತಹ ತಕ್ಷಣವೇ ಸ್ಥಳೀಯರು ಮತ್ತು ಸಹ ಕಾರ್ಮಿಕರು ತಾವರೆಕೆರೆ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ರು. ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣವೇ ಘಟನಾ ಸ್ಥಳಕ್ಕೆ ಧಾವಿಸಿದ್ರು. ಬಂಡೆಗಳು ಎಷ್ಟು ದೊಡ್ಡದಾಗಿದ್ವು ಅಂತೇಳಿ ನಾವು ಗಮನಿಸೋದಾದ್ರೆ ಅವುಗಳನ್ನ ಮನುಷ್ಯರು ಕೈಯಿಂದ ಸರಿಸಲು ಸಾಧ್ಯವೇ ಇರೋದಿಲ್ಲ. ಆ ರೀತಿಯಾದಂತಹ ದೈತ್ಯಾಕಾರದ ಬಂಡೆಗಳು. ಜೆಸಿಬಿ ಯಂತ್ರಗಳನ್ನ ಸ್ಥಳಕ್ಕೆ ತರಿಸಿ ಬಂಡೆಗಳನ್ನ ಎತ್ತಿ ಒಳಗಡೆ ಸಿಗ್ಲಿಕ್ಕಿದ್ದಂಥವರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಅವರು ಕೂಡ ತುಂಬಾ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಅಂತಾನೆ ಹೇಳ್ಬೋದು. ಕೈ ಮುರಿದು ಹೋಗಿದ್ದಾವೆ, ಕಾಲು ಮುರಿದು ಹೋಗಿದ್ದಾವೆ, ತಲೆಗೆ ಪೆಟ್ಟು ಆಗಿದೆ, ಬೆನ್ನು ಮೂಳೆಯನ್ನು ಕಳೆದುಕೊಂಡಿದ್ದಾರೆ. ಇಂಥದ್ದೆಲ್ಲವೂ ಕೂಡ ಆ ಒಂದು ಸನ್ನಿವೇಶಗಳು, ಆ ಒಂದು ಕ್ರೂರತೆ ಇದೆಯಲ್ಲ, ಆ ಕ್ರೂರತೆಯನ್ನು ಹೇಳೋದಕ್ಕಾಗೋದಿಲ್ಲ. ಅಷ್ಟೊಂದು ಕ್ರೂರವಾಗಿ ಅವರು ಆ ಒಂದು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಗಾಯಗೊಂಡ ಎಲ್ಲ ಕಾರ್ಮಿಕರನ್ನ ತಕ್ಷಣವೇ ಮೈಸೂರು ರಸ್ತೆಯಲ್ಲಿರುವಂತಹ ರಾಜೇಶ್ವರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೈದ್ಯರ ತಂಡ ಅವರಿಗೆ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೂಡ ನೀಡ್ತಾ ಇದೆ. ಆದರೆ ಇವರಲ್ಲಿ ಇಬ್ಬರ ಸ್ಥಿತಿ ಅತ್ಯಂತ ಗಂಭೀರವಾಗಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಈ ಪೈಕಿ ಇದೀಗ ಅವರು ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿಗೆ 9 ಜನ ಸಾವನ್ನಪ್ಪಿದ್ದಾರೆ ಅನ್ನುವ ಹಾಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದು ಸ್ಪಷ್ಟವಾಗಿ ಇನ್ನೂ ಕೂಡ ಸಿಗ್ತಾ ಇಲ್ಲ. ಸ್ಪಷ್ಟವಾಗಿ ಸಾವನ್ನಪ್ಪಿದಂಥವರ ಸಂಖ್ಯೆ 7 ಈಗಾಗಲೇ ಅಧಿಕೃತವಾಗಿ ಗೊತ್ತಾಗಿದೆ. ಆದರೆ ಇನ್ನಿಬ್ಬರು ಸಾವನ್ನಪ್ಪಿರುವಂಥದ್ದು ಹಾಗೆ ಹೀಗೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದೇನೇ ಇರಬಹುದು, ಬಹುತೇಕ ಒಂದು ಜೀವ ಸಾವನ್ನಾದರೂ ಸಾವೇ ಅಥವಾ 10 ಜೀವಗಳು ಸಾವಾದರೂ ಸಾವೇ. ಎಷ್ಟೇ ಜೀವಗಳು ಸತ್ರೂ ಕೂಡ ಅದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಧಿಕಾರಿಗಳು ಹೊಣೆನಾ ಅಥವಾ ಓನರ್ಸ್ಗಳು ಹೊಣೆನಾ? ಈ ರೀತಿಯಾದಂಥ ಪ್ರಶ್ನೆ ಸಂದರ್ಭದಲ್ಲಿ ಸಹಜವಾಗಿ ಕಾಡುತ್ತೆ. ಇನ್ನು ಈ ಕ್ವಾರಿ ಮಾಲೀಕರ ಬೇಜವಾಬ್ದಾರಿವೇ ನೇರ ಕಾರಣ ಅಂತೇಳಿ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ನಿಯಮಗಳ ಪ್ರಕಾರ ಮೇಲ್ಭಾಗದಲ್ಲಿ ಭಾರಿ ಯಂತ್ರಗಳು ಕೆಲಸ ಮಾಡುವಾಗ ಕೆಳಭಾಗದಲ್ಲಿ ಕಾರ್ಮಿಕರನ್ನ ಕೆಲಸಕ್ಕೆ ಬಿಡಬಾರದಾಗಿತ್ತು. ಕನಿಷ್ಠ ಸುರಕ್ಷತಾ ಹೆಲ್ಮೆಟ್ ಅಥವಾ ಜಾಕೆಟ್ಗಳನ್ನ ಸಹ ಕಾರ್ಮಿಕರಿಗೆ ನೀಡಲಾಗಿರೋದಿಲ್ಲ. ಲಾಭದ ಆಸೆಗೆ ಬಿದ್ದು ಕಾರ್ಮಿಕರ ಜೀವದ ಜೊತೆಗೆ ಆಟವಾಡಿದ ಕಾವೇರಿ ಕಂಪನಿಯ ಮಾಲೀಕ ಆನಂದ ಸ್ವಾಮಿ ಎಂಬಾತರನ್ನ ಸದ್ಯ ತಾವರೆಕೆರೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇದೀಗ ಇದಕ್ಕೆ ಸಂಬಂಧಪಟ್ಟಿರುವಂತಹ ಮಾಲೀಕರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದರೆ ಇನ್ನೇನು ಕೆಲವು ದಿನದಲ್ಲಿ ಅವರು ವಾಪಸ್ ಹೊರಗಡೆ ಬರ್ತಾರೆ ಬಿಡಿ, ಅವ್ರಿಗೇನು ದೊಡ್ಡ ವಿಚಾರ ಅಲ್ಲ. ಈಗ ಒಂದು ಕಲ್ಲು ಕ್ವಾರಿಯನ್ನು ನಡೆಸ್ತಾ ಇದ್ದಾರೆ ಅಥವಾ ಇಂಥದ್ದೊಂದು ಸಾಕಷ್ಟು ಇಟಿಎಚ್ಗಳಾಗಿರ್ಬೋದು, JCBಗಳಾಗಿರ್ಬೋದು, ಟ್ರ್ಯಾಕ್ಟರ್ಗಳಾಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ವಾಹನಗಳನ್ನ ಇಟ್ಟು ಕೆಲಸವನ್ನು ನಡೆಸ್ತಾ ಇರುವಂಥ ವ್ಯಕ್ತಿಗೆ ಇವತ್ತು ಹಿಂಗೆ ಜೈಲು ಒಳಗಡೆ ಹೋಗಿ ಮತ್ತೆ ಹಿಂಗೆ ಹೊರಗಡೆ ಬರುವಂಥದ್ದು ದೊಡ್ಡ ವಿಚಾರವೂ ಅಲ್ಲ. ಇಲ್ಲಿ ಇರುವಂಥ ಒಂದು ದೊಡ್ಡ ದುರಂತ ಅಂತಂದರೆ ಇಲ್ಲಿ ಜನ ಸತ್ತು ಹೋಗಿದ್ದಾರಲ್ಲ ಅಥವಾ ಕಾರ್ಮಿಕರು ಸತ್ತು ಹೋಗಿದ್ದಾರಲ್ಲ, ಅವರ ಜೀವ ಮತ್ತೆ ಬರೋದಕ್ಕೆ ಸಾಧ್ಯನಾ? ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 10 ಲಕ್ಷ ಪರಿಹಾರ, 5 ಲಕ್ಷ ಗಾಯಾಳುಗಳಿಗೆ ಮತ್ತು ಸತ್ತಂತವರಿಗೆ 10 ಲಕ್ಷ ಪರಿಹಾರವನ್ನು ಕೊಡೋದಾಗಿ ಈ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳು ಈ ಒಂದು ಓನರ್ಗಳ ಜೊತೆಗೆ ಮಾತನಾಡಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ರೀತಿಯಾಗಿ ಅವರಿಗೆ ಪರಿಹಾರ ಕೊಡಬೇಕು, ಗಾಯಾಳುಗಳಿಗೆ ಒಂದಿಷ್ಟು ದುಡ್ಡು ಕೊಡಬೇಕು, ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದನ್ನೆಲ್ಲ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತಿದ್ದಾರೆ. ಇದಕ್ಕೆ ಸರ್ಕಾರವು ಕೂಡ ಇದನ್ನು ಗಮನಿಸ್ತಾ ಇದೆ. DK ಶಿವಕುಮಾರ್ ಅವರು ಆಗಿರ್ಬೋದು, DCM ಪರಮೇಶ್ವರ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ. ಇಲ್ಲಿ ನೇರವಾಗಿ
ಸಹಜವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಆ ಒಂದು ಕ್ವಾರಿಯ ಅಥವಾ ಆ ಕಲ್ಲು ಕ್ವಾರಿಯನ್ನು ನಡೆಸ್ತಾ ಇರುವಂತಹ ಕ್ರಷರ್ ಅನ್ನು ನಡೆಸ್ತಾ ಇರುವಂತಹ ಮಾಲೀಕರ ಒಂದು ನಿರ್ಲಕ್ಷ್ಯತನವೇ ನೇರ ಕಾರಣ. ಸಹಜವಾಗಿ ಅವರ ಮನೆಯ ಕುಟುಂಬದವರು ಯಾರಾದರೂ ಈ ರೀತಿಯಾಗಿ ಕೆಲಸವನ್ನ ಕೆಳಗಡೆ ಮಾಡ್ತಾ ಇದ್ರೆ ಅಥವಾ ಅವರ ಕುಟುಂಬದವರು ಸಾವನ್ನಪ್ಪಿ ಬಿಟ್ಟಿದ್ರೆ ನಿಜಕ್ಕೂ ಅವರ ಆಕ್ರಂದನ ಹೇಗಿರ್ತಿತ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಾವು ಇಲ್ಲಿ ಕೇಳಬೇಕಾದಂತ ಅನಿವಾರ್ಯತೆ ಇದೆ. ಅದೇನು ಮಾತನಾಡಿದ್ರು ಕೂಡ ವೇಸ್ಟ್ ಆಗಿಬಿಡುತ್ತೆ, ಹೊಟ್ಟೆ ಉರಿ ಬಂದುಬಿಡುತ್ತೆ. ಎಂತ ಒಂದು ಕೊಳಕು ವ್ಯವಸ್ಥೆ ಇದೆ, ಎಂತ ಒಂದು ಲಜ್ಜೆಗೆಟ್ಟವರಿದ್ದಾರೆ, ಲಂಚ ಬಾಕರಿದ್ದಾರೆ, ಹೇಸಿಗೆ ತಿನ್ನುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ತಾವು ತಿನ್ನುವಂತ ಈ ಗಲೀಜಿಗಾಗಿ ಅಮಾಯಕರ ಪ್ರಾಣವೇ ಹೋಗಿಬಿಡ್ತಾವಲ್ಲ, ಆ ಪ್ರಾಣವನ್ನು ತರೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಮೂಡುತ್ತೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಾಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಗೆ ಈ ಒಂದು ವಿಡಿಯೋನ, ಅದರಲ್ಲೂ ಕೂಡ ಕಾರ್ಮಿಕರಾಗಿ ಕೆಲಸವನ್ನು ಮಾಡೋದಕ್ಕೆ ಏನು ಹೋಗ್ತಾ ಇರ್ತಾರಲ್ಲ ಅಂಥವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಲೇಬೇಕು. ಯಾಕೆ ಅಂತಂದರೆ ಸುರಕ್ಷತೆ ಇಲ್ಲ ಅಂತಂದರೆ ಅಲ್ಲಿ ಕೆಲಸವನ್ನು ಬಿಟ್ಟು ಹೊರಗಡೆ ಬಂದು ಬಿಡಿ. ಬೀದಿಯಲ್ಲಿ ಸಾವಿರಾರು ಕೆಲಸಗಳಿದ್ದಾವೆ, ಬೇಕಾದಂಥ ಕೆಲಸಗಳಿದ್ದಾವೆ. ಮಾಡುವಂಥ ಮನಸ್ಸಿದ್ರೆ ಎಲ್ಲ ಕೆಲಸಗಳನ್ನು ಮಾಡಬಹುದು. ಆದರೆ ರಿಸ್ಕನ್ನು ತೆಗೆದುಕೊಂಡು ಕೆಲಸ ಮಾಡಬೇಕು. ಆದರೆ ರಿಸ್ಕ್ನ ಕೆಳಗಡೆ ಕೆಲಸ ಮಾಡಬಾರ್ದು. ಯಾಕೆ ಅಂತಂದರೆ ಮೇಲ್ಗಡೆ ಕೆಲಸ ನಡೀತಾ ಇದೆ, ಕೆಳಗಡೆ ಇನ್ನೂ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಏನಾದರೂ ಹಾಗೆ ಬಿಟ್ಟರೆ, ಕಲ್ಲು ಬಂಡಿಗಳು ಜಾರಿದ್ರೆ ಅವರು ಸಾವನ್ನಪ್ತಾರೆ ಅನ್ನುವಂಥ ಪರಿಜ್ಞಾನವು ಆ ಒಂದು ಅವಿವೇಕಿಗಳಿಗೆ ಇಲ್ಲದಂತ ಆಗಿಬಿಡ್ತಾ ಅನ್ನುವಂಥ ಪ್ರಶ್ನೆ. ಸ್ನೇಹಿತರೆ, ಏನೇ ಮಾತನಾಡಿದ್ರು ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಅಂತಲೇ ಹೇಳ್ಬೋದು. ಆದಷ್ಟು ಈ ವಿಡಿಯೋನ ಕಾರ್ಮಿಕರುಗಳಿಗೆ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.